ನನ್ನ ಲೈಫ್ ಎಕ್ಸ್ಪೀರಿಯನ್ಸ್‌ನ ಹೇಳ್ತೀನಿ ಕೇಳಿ. ಬೆಳಗ್ಗೆ ಎದ್ದಾಗ ನನ್ನ ಮೈಂಡ್ ಸೆಟ್ ಹೇಳ್ತಾ ಇರುತ್ತೆ, ಇವತ್ತು ಯಾಕೋ ಸರಿಯಾಗಿ ನಿದ್ದೆ ಆಗಿಲ್ಲ, ಇವತ್ತು ಯಾಕೋ ಸ್ವಲ್ಪ ತಲೆನೋವು, ಇವತ್ತು ಯಾಕೋ ಸ್ವಲ್ಪ ಮೈಕೈ ನೋವು, ಇವತ್ತೊಂದಿನ ರೆಸ್ಟ್ ಮಾಡ್ಬಿಡೋಣ, ಇವತ್ತೊಂದಿನ ನಿದ್ದೆ ಮಾಡ್ಕೊಬಿಡೋಣ ಅಂತ ಹೇಳುತ್ತೆ. ಸೊ ಯಾಕೆ ಗೊತ್ತಾ? ಸ್ಕಿಪ್ ಮಾಡೋಕ್ಕೆ. ನಾವು ಬೇಗ ಎದ್ದೇಳೋದನ್ನು ಸ್ಕಿಪ್ ಮಾಡೋಕ್ಕೆ ನಮ್ಮ ಸೋಮಾರಿತನ, ನಮ್ಮ ಮೈಂಡು ಹೇಳ್ತಾ ಇರುತ್ತೆ. ಇದನ್ನು ನಾವು ತೆಗೆದುಹಾಕಿ ವರ್ಕೌಟ್ ಮಾಡಲೇಬೇಕು ಅಂತ ಓವರ್‌ಕಮ್ ಮಾಡಿದಾಗ ಮಾತ್ರ ನಮ್ಮ ವೆಯ್ಟ್‌ನ ಕಡಿಮೆ ಮಾಡ್ಕೊಳ್ಳೋಕ್ಕಾಗೋದು. ಏಕೆಂದರೆ ಸಕ್ಸಸ್ ಇಷ್ಟೇ ದೂರದಲ್ಲಿದೆ, ಬಿಡೋದು ಬೇಡ. ಸಕ್ಸಸ್ ಇಷ್ಟೇ ದೂರದಲ್ಲಿದೆ, ಮಾಡೋಣ, ಬಿಡೋದು ಬೇಡ ಅನ್ನೋ ಛಲ ನಮ್ಮಲ್ಲಿರಬೇಕು ಅಷ್ಟೇ. ನಿಮಗೂ ಡೈಲಿ ಬೆಳಗ್ಗೆ ಟೈಮ್ ಅಲಾರಾಮ್ ಇಟ್ಟಾಗ ಇದೇ ಥರ ಮೈಂಡ್ ಸೆಟ್ ಆಗ್ತಿದೆಯಾ ಅನ್ನೋದನ್ನು ಕಮೆಂಟ್ ಮಾಡಿ ಆಯಿತಾ? ನನ್ನ ಲೈಫ್ ಸ್ಟೈಲಲ್ಲಿ, ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಇದು ಆಗ್ತಾ ಇರುತ್ತೆ. ಬಟ್ ನಿಮಗೂ ಈ ಥರ ಆಗ್ತಾ ಇರುತ್ತಾ ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಹಾಗೆಯೇ ಈ ರೀತಿ ಮೋಟಿವೇಶನ್ ವಿಡಿಯೋ ನಿಮಗೆ ಇಷ್ಟ ಆಗ್ತಿದೆ ಅಂತ ಅನಿಸಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಲೈಕ್ ಕೊಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ. ಬದಲಾವಣೆ ಅನ್ನೋದು ಒಂದು ದಿನಕ್ಕೆ ಆಗೋದಿಲ್ಲ ಆಯಿತಾ? ಒಂದೇ ಒಂದು ದಿನಕ್ಕೇ ಅರಮನೆ ಕಟ್ಟೋಕ್ಕಾಗೋದಿಲ್ಲ. ಒಂದೊಂದೇ ಇಟ್ಟಿಗೆನ ಇಟ್ಟಾಗಲೇ ಅರಮನೆ ಕಟ್ಟೋಕ್ಕಾಗೋದು. ಹಾಗೆಯೇ ದಿನದಿಂದ ದಿನಕ್ಕೆ ನಮ್ಮ ತೂಕನ ಕಡಿಮೆ ಮಾಡ್ತಾ ಬರಬೇಕು ಅಂದರೆ ವರ್ಕೌಟ್ ಮಾಡಲೇಬೇಕು ಅಷ್ಟೇ. ಒಂದು ದಿನಕ್ಕೆಲ್ಲ ಸಣ್ಣ ಆಗೋಕ್ಕಾಗಲ್ಲ ಅಲ್ವಾ? ಅದಕ್ಕೂ ಕೂಡ ಟೈಮ್ ಬೇಕು. ಹೇಗೆ ಒಂದು ಮನೆನ ಕಟ್ಟುವಾಗ ಎಷ್ಟು ಟೈಮ್ ತಗೊಳುತ್ತೋ ಹಾಗೆಯೇ ನಮ್ಮ ಬಾಡಿಲಿರೋಂಥ ಬೊಜ್ಜನ್ನು ಕರಗಿಸುವಾಗಲೂ ಕೂಡ ಟೈಮ್ ತಗೊಳುತ್ತೆ, ನಿಧಾನವಾಗಿ ಟೈಮ್ ತಗೊಳುತ್ತೆ. ಹಾಗೆಯೇ ಫಿಟ್ಟಾಗಿ ಹೆಲ್ದಿಯಾಗಿ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡಿಕೊಂಡು ಹೆಲ್ದಿ ಊಟನ ತಿಂದ್ಕೊಂಡು ಆರಾಮಾಗಿ ನಾವು ವೆಯ್ಟ್ ಲಾಸ್ನ ಮಾಡ್ತಾ ಬರ್ಬೋದು. ಯಾರಿಗೋಸ್ಕರನೂ ಬದುಕೋದು ಬೇಡ, ನಮಗೋಸ್ಕರ ನಾವು ಬದುಕೋಣ, ಹೆಲ್ದಿ ಆಗಿರೋಣ, ಬೇರೆಯವ್ರಿಗೆ ಕೆಟ್ಟದ್ದು ಬಯಸದೆ ಒಳ್ಳೆ ದಾರಿಯಲ್ಲಿ ನಡೆಯೋಣ ಅಷ್ಟೇ. ಅದನ್ನು ಈ ವಿಡಿಯೋ ಮುಖಾಂತರ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಅಷ್ಟೇ. ಬೇರೆಯವ್ರಿಗೆಲ್ಲ ಅವ್ರು ಹಾಗಿದ್ದಾರೆ ಹೀಗಿದ್ದಾರೆ ಅಂತ ಕೆಟ್ಟದ್ದು ಬಯಸ್ಕೊಂಡು ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋದ್ರ ಬದಲು ನಮ್ಮ ಬಗ್ಗೆ ನಾವು ಯೋಚನೆ ಮಾಡೋಣ, ನಾವು ಹೆಲ್ದಿ ಆಗಿರೋಣ, ವರ್ಕೌಟ್ ಮಾಡೋಣ, ವಾಕ್ ಮಾಡೋಣ, ಹೆಲ್ದಿ ಊಟನ ತಿನ್ನೋಣ, ವೆಯ್ಟ್ ಲಾಸ್ನ ಮಾಡೋಣ, ಫ್ಯಾಟ್ ಲಾಸ್ನ ಮಾಡೋಣ. ವೆಯ್ಟ್ ಲಾಸ್ಗಿಂತ ಹೆಚ್ಚಾಗಿ ಫ್ಯಾಟ್ ಲಾಸ್ನ ಮಾಡೋಣ. ನಮ್ಮ ಬಾಡಿಲಿರುವಂತಹ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡೋಣ, ಹೆಲ್ದಿ ಆಗಿರೋಣ, ನಮ್ಮ ಕುಟುಂಬನೂ ಹೆಲ್ದಿಯಾಗಿರಿಸೋಣ. ಮಕ್ಕಳಿಗೆ ಹಾಗೆಯೇ ನಮ್ಮ ಮನೆಯವರು, ನಮ್ಮ ಅಪ್ಪ ಅಮ್ಮ, ಅತ್ತೆ ಮಾವ, ಹಾಗೆಯೇ ನಮ್ಮ ಮಕ್ಕಳು, ನಮ್ಮ ಗಂಡ ಅನ್ನೋ ಬಗ್ಗೆ ಯೋಚನೆ ಮಾಡೋಣ. ಬೇರೆಯವ್ರ ಬಗ್ಗೆ ಯೋಚನೆ ಮಾಡಿ ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆಯೇ ಇವತ್ತಿನ ದಿನ ನನ್ನ 10 ಡೇಸ್ ಜರ್ನಿ, 1 to 10 ಡೇಸಲ್ಲಿ ವೆಯ್ಟ್ ಎಷ್ಟು ಕಮ್ಮಿ ಆಗಿದೆ ಅನ್ನೋದನ್ನು ಹೇಳ್ಬಿಡ್ತೀನಿ. ತುಂಬಾ ಖುಷಿ ಆಯಿತು ಈ ರಿಸಲ್ಟ್ ನೋಡಿನೂ ಕೂಡ. ನನ್ನ ವೆಯ್ಟ್ ಇದ್ದಿದ್ದು 61.500 ಗ್ರಾಮ್ ಇತ್ತು. ಇವತ್ತು ನನ್ನ ವೆಯ್ಟ್ ಇರೋದು 59 ಆಗಿದೆ. ಅಂದರೆ ಆಲ್ಮೋಸ್ಟ್ 1.5 kg 2 kg ಹತ್ತತ್ರ ಕಡಿಮೆ ಆಗಿದೆ 10 ಡೇಸಲ್ಲಿ. ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. 10 ಡೇಸ್ಗೆ 2 kg ಅಷ್ಟು ಕಮ್ಮಿ ಮಾಡ್ಕೋತೀವಿ ಅಂತ ಅಂದರೆ ಅದು ಸಾಮಾನ್ಯವಾದ ಮಾತಲ್ಲ. ಅಷ್ಟೇ ವರ್ಕೌಟ್ ಇರಬೇಕು, ಅಷ್ಟೇ ಫುಡ್ ಕಂಟ್ರೋಲ್ ಇರಬೇಕು. ಕ್ರೇವಿಂಗ್ಸ್ ಇದೆಯಲ್ಲ ಅದನ್ನು ತುಂಬ ಕಡಿಮೆ ಮಾಡ್ಕೋಬೇಕು. ಎಷ್ಟು ಅಂದರೆ ನಿಜವಾಗ್ಲೂ ತಿನ್ನಬೇಕು ಅಂತ ಎಷ್ಟು ಅನಿಸುತ್ತೆ, ನಿಜ ಆ ಫೀಲ್ನ ಹೇಳೋಕ್ಕಾಗಲ್ಲ. ಅಷ್ಟು ತಿನ್ನಬೇಕು ಅನಿಸುತ್ತೆ, ಬಟ್ ಕಂಟ್ರೋಲ್ ಮಾಡ್ಕೊಳ್ಳೇಬೇಕು. ಯಾಕೆ ಅಂದರೆ ನಮ್ಮ ಗೋಲ್ ಇರೋದು ವೆಯ್ಟ್ ಲಾಸ್ ಮಾಡೋ ಕಡೆ. ಹಾಗಾಗಿ ನಮ್ಮ ಗೋಲ್ ತಲುಪೋವರೆಗೂ ನಾವು ನಿಜವಾಗ್ಲೂ ಕ್ರೇವಿಂಗ್ಸ್ನ ಕಡಿಮೆ ಮಾಡ್ಕೊಳ್ಳೇಬೇಕಾಗುತ್ತೆ. ಬೇರೆ ಬೇರೆ ತಿಂಡಿಗಳನ್ನ, ಅಂಗಡಿ ತಿಂಡಿಗಳನ್ನ, ಲೇಸು, ಚಿಪ್ಸು, ಕುರ್ಕುರೆ ಅಥವಾ ಪಪ್ಸು ಈ ಥರ ತಿನ್ನೋ ಕ್ರೇವಿಂಗ್ಸ್ ಕಡಿಮೆ ಮಾಡ್ಕೊಳ್ಳೋದು, ಚಾಕ್ಲೇಟು ಕಡಿಮೆ ಮಾಡಿಕೊಂಡು ಕ್ರೇವಿಂಗ್ಸ್ನ ಕಡಿಮೆ ಮಾಡಿಕೊಂಡು ಹೆಲ್ದಿಯಾಗಿರೋಂತಹ ಊಟ ತಿನ್ನೋಕ್ಕೆ ಸ್ಟಾರ್ಟ್ ಮಾಡೋಣ. ಆ ಥರ ಕ್ರೇವಿಂಗ್ಸ್ನ ಜಾಸ್ತಿ ಮಾಡ್ಕೊಳ್ಳೋಣ, ಓಕೆನಾ? ಹೆಲ್ದಿಯಾಗಿರೋಂತಹ ಸ್ನ್ಯಾಕ್ಸ್ ತಿನ್ನೋದು ಅಂದರೆ ಫೈಬರ್ ಕಂಟೆಂಟ್ ಇರೋ ಅಂಥದ್ದು ಯಾವುದಾದ್ರೂ ಆಯಿತು. ಕ್ಯಾರೆಟು, ಸಲಾಡ್ಸು, ಕ್ಯಾರೆಟು, ಕಡಲೆಕಾಳು ಉಸ್ಲಿ ಅಥವಾ ಹೆಸರು ಕಾಳು ಒಗ್ಗರಣೆ ಮಾಡುವಂಥದ್ದು, ಅಥವಾ ಮೊಸರಲ್ಲೇ ಸಲಾಡ್ಸ್ನ ಮಾಡಿಕೊಂಡು ಈ ವೆಜಿಟೇಬಲ್ಸು, ಮೊಳಕೆ ಕಾಳು ಇವೆಲ್ಲನೂ ಸಲಾಡ್ಸ್ನ ಮಾಡಿಕೊಂಡು ಮೊಸರನ್ನ ಆ್ಯಡ್ ಮಾಡಿಕೊಂಡು ಪೆಪ್ಪರು ಸಾಲ್ಟ್ ಹಾಕೊಂಡು ತಿನ್ನೋದು. ಈ ರೀತಿ ತಿಂತಾ ಹೋದರೆ ನಮಗೆ ಆದಷ್ಟು ಕ್ರೇವಿಂಗ್ಸ್ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ. ಈ ರೀತಿಯೇ ನಾವು ತಿನ್ಕೊಂಡು ಬರಬೇಕು. ನಮಗೆ ಕ್ರೇವಿಂಗ್ಸ್ ಆಗ್ತಿದೆ ಅಂದಾಗ, ತಿನ್ನಬೇಕು ಅನ್ನಿಸ್ತಿದೆ ಅಂದಾಗ ಈ ರೀತಿ ಮಾಡ್ಕೊಳ್ಳಿ. ಕಡಲೆಕಾಳು ಹುಸ್ಲಿ ಮಾಡ್ಕೊಳ್ಳಿ ಕಾಳನ್ನ, ಅಥವಾ ಹೆಸರು ಕಾಳು ಒಗ್ಗರಣೆ ಮಾಡ್ಕೊಳ್ಳಿ. ಈ ರೀತಿ ಮಾಡ್ಕೊಳ್ಳಿ, ಆಗ ಕ್ರೇವಿಂಗ್ಸ್ ನಿಮಗೆ ಅದಾಗೆ ಕಡಿಮೆ ಆಗ್ತಾ ಬರುತ್ತೆ. ಬಟ್ ನಾನು ಮನುಷ್ಯನೇ, ನನಗೂ ಈ ರೀತಿ ಆಗುತ್ತೆ ಆಯಿತಾ. ಕ್ರೇವಿಂಗ್ಸ್ ತುಂಬಾ ಕ್ರೇವ್ ಆಗುತ್ತೆ. ನಾನು ತಿನ್ನಬೇಕು ಅಂತ ಅನಿಸುತ್ತೆ. ಏಕೆಂದರೆ ನಮ್ಮ ಮನೇಲಿ ಮಕ್ಕಳಿರೋದ್ರಿಂದ, ಚಿಕ್ಕ ಮಕ್ಕಳಿರೋದ್ರಿಂದ ಅವರು ಜಾಸ್ತಿ ಅವ್ರ ಪಪ್ಪನ ಹತ್ರ ಸ್ವಲ್ಪ ವಾರಕ್ಕೆ ಒಂದ್ಸಲನಾದರೂ ಅವಾಯ್ಡ್ ಮಾಡೋಕ್ಕಾಗಲ್ಲ. ನಿಜವಾಗ್ಲೂ ಮಕ್ಕಳನ್ನ ಹೆಲ್ದಿ ಫುಡ್ನೇ ತಿಂದ್ರಪ್ಪ ಅಂತ ಅವಾಯ್ಡ್ ಮಾಡೋಕ್ಕಾಗೋದೇ ಇಲ್ಲ. ಸ್ವಲ್ಪನಾದರೂ ವಾರಕ್ಕೆ ಒಂದ್ಸಲನಾದರೂ ತರಿಸ್ಕೋತಾರೆ ಮಕ್ಕಳು. ಆ ತರಿಸ್ಕೊಂಡಾಗ ಮಕ್ಕಳು ತಿನ್ನೋದು ನೋಡುವಾಗ ನನಗೂ ತಿನ್ನಬೇಕು ಬಿಡು ತಿನ್ಬಿಡೋಣ ಅನಿಸುತ್ತೆ. ಬಟ್ ನನ್ನ ಗೋಲ್ ತಲುಪೋವರೆಗೂ ನಾನು ತಿನ್ನೋದು ಬೇಡ ಅನ್ನೋ ರೀತಿಲಿ ನಾನು ಕಣ್ಮುಚ್ಕೊಂಡಿದ್ದೀನಿ. ಅದೇ ಹೇಳ್ತಾರಲ್ಲ, ಕೆಟ್ಟದ್ದನ್ನು ಕೇಳಬಾರ್ದು, ಕೆಟ್ಟದ್ದನ್ನು ನೋಡಬಾರ್ದು, ಕೆಟ್ಟದ್ದನ್ನು ಮಾತಾಡಬಾರ್ದು ಅಂತ. ಹಾಗೆ ನನಗೆ ಈಗ ಕೆಟ್ಟದ್ದನ್ನು ತಿನ್ನಬಾರ್ದು ಅನ್ನೋ ಥರ ಮೈಂಡ್ ಸೆಟ್ ಬಂದ್ಬಿಟ್ಟಿದೆ. ಹಾಗಾಗಿ ಮಕ್ಕಳು ತಿಂತಾಯಿದ್ರು ಕೂಡ
ಏನು ಮಾಡೋಕ್ಕಾಗಲ್ಲ ಅಂದ್ಕೊಂಡು ಬಾಯಿ ಮುಚ್ಕೊಂಡು ಬೇಡ ಕಣಪ್ಪ ನನಗೆ ನೀವು ತಿನ್ಕೊಳ್ಳಿ ಅಂದ್ಕೊಂಡು ಆ ಪ್ಲೇಸಲ್ಲಿ ಕೂತ್ಕೊಳ್ಳೋದೇ ಇಲ್ಲ. ಮಕ್ಕಳು ತಿಂತಾಯಿದ್ರೆ ನಾನು ಆ ಪ್ಲೇಸಲ್ಲಿ ಕೂತ್ಕೊಳ್ಳಲ್ಲ, ಎದ್ದು ಹೊರಟೋಗ್ತೀನಿ. ಆ ರೀತಿ ಆಗ್ಬಿಟ್ಟಿದೆ ನನ್ನ ಪರಿಸ್ಥಿತಿ. ಬಟ್ ನಿಮಗೂ ಅದೇ ರೀತಿ ಆಗ್ತಿದೆ ಅನ್ನೋದು ಗೊತ್ತು. ಯಾರೆಲ್ಲ ನನ್ನ ಥರ ವೆಯ್ಟ್ ಲಾಸ್ನ ಮಾಡ್ತಿದ್ದೀರಾ, ಪ್ರಯತ್ನ ಪಡ್ತಿದ್ದೀರಾ ಅನ್ನೋರು ನಿಜವಾಗ್ಲೂ ಅದೇ ರೀತಿ ನಿಮ್ಮ ಎಕ್ಸ್ಪೀರಿಯೆನ್ಸು ಅದೇ ರೀತಿ ಆಗ್ತಿದೆ ಅನ್ನೋದು ನನಗೆ ಚೆನ್ನಾಗಿ ಅರ್ಥ ಆಗ್ತಿದೆ. ಅದು ನನಗೆ ಗೊತ್ತು. ಬಟ್ ಏನೂ ಮಾಡೋಕ್ಕಾಗಲ್ಲ. ನಮ್ಮ ಗೋಲ್ನ ನಾವು ತಲುಪಬೇಕು, ನಮ್ಮ ಟಾರ್ಗೆಟ್ನ ನಾವು ತಲುಪಬೇಕು ಅಂದರೆ ಈ ರೀತಿ ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕಾಗುತ್ತೆ. ಇಂಥ ಒಂದೊಂದು ಕಷ್ಟನ ಅನುಭವಿಸ್ಲೇಬೇಕಾಗುತ್ತೆ. ಏನೂ ಮಾಡೋಕ್ಕಾಗಲ್ಲ. ಬಟ್ ನಮ್ಮ ಹೆಲ್ತ್ಗೋಸ್ಕರ ಅಲ್ವಾ ನಾವು ಮಾಡ್ತಾ ಇರೋದು. ಏನಾಗಲ್ಲ. 15 ಡೇಸ್ಗೊಂದ್ಸಲ ಮಿಸ್ ಆದರೆ ಓಕೆ, ಪರವಾಗಿಲ್ಲ ಅನ್ನೋಣ. ಸ್ವಲ್ಪ ನಮಗೂ ಆಸೆ ಅನ್ನೋದಿರುತ್ತೆ. 15 ಡೇಸ್ಗೊಂದ್ಸಲ ಏನೋ ಒಂದು ಪರವಾಗಿಲ್ಲ ತಿನ್ಕೊಳ್ಳೋಣ ಅಂದರೆ ತಿನ್ಕೊಳ್ಳಿ, ಪರವಾಗಿಲ್ಲ. ಬಟ್ ಹೆವಿ ಬೇಡ. ಸ್ವಲ್ಪ ಟೇಸ್ಟ್ಗೋಸ್ಕರ ತಿನ್ಕೊಂಡು ಸಮಾಧಾನ ಮಾಡ್ಕೊಳ್ಳಿ ಅಷ್ಟೇ. ಬಟ್ ಇದನ್ನೇ ರೂಢಿ ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ತೀನಿ. ಇನ್ನು ಇವತ್ತಿನ ತಿಂಡಿಗೆ ನನ್ನ ಮಗನಿಗೆ ಇವತ್ತು ಸ್ಕೂಲ್ ಟ್ರಿಪ್ ಇದೆ ಆಯಿತಾ. ಹಾಗಾಗಿ ಇವತ್ತು ಟ್ರಿಪ್ ಇದೆ ಕಣಮ್ಮ, ನನಗೆ ಸ್ಪೆಷಲಾಗಿ ಮಾಡಿಕೊಡಮ್ಮ ಅಂದ್ಕೊಂಡು ಕೇಳ್ಕೊಂಡೆ. ಆಮೇಲೆ ಫ್ರೆಂಡ್ಸ್ ಜೊತೆ ಎಲ್ಲ ಲಂಚ್ನ ಶೇರ್ ಮಾಡ್ತೀವಿ ಕಣಮ್ಮ, ನೀನು ಚೆನ್ನಾಗಿ ಮಾಡಬೇಕು, ಎಗ್ ಬಿರಿಯಾನಿ ಮಾಡಮ್ಮ ಅಂತ ಎಲ್ಲ ಕೇಳ್ಕೊಂಡೆ. ಅದಕ್ಕೋಸ್ಕರ ಸ್ವಲ್ಪ ಏನೂ ಮಾಡೋಕ್ಕಾಗಲ್ಲ. ಚೆನ್ನಾಗಿ ಮಾಡಬೇಕು ಅಂತ ಅಂದರೆ, ಟೇಸ್ಟ್ ಬರಬೇಕು ಅಂದರೆ ಆಯಿಲ್ನ ಆ್ಯಡ್ ಮಾಡಲೇಬೇಕಾಗುತ್ತೆ. ಹಾಗಾಗಿ ಇವತ್ತು ಸ್ವಲ್ಪ ಆಯಿಲ್ನ ಜಾಸ್ತಿನೇ ಆ್ಯಡ್ ಮಾಡಿಕೊಂಡು ನನ್ನ ಮಗನಿಗೋಸ್ಕರ ಎಗ್ ಬಿರಿಯಾನಿನ ಮಾಡ್ತಾಯಿದ್ದೀನಿ. ಇನ್ನು ಎಗ್ ಬಿರಿಯಾನಿ ಹೇಗೆ ಮಾಡೋದು ಅನ್ನೋದು ನನ್ನ ವಿಡಿಯೋದಲ್ಲಿ ತುಂಬಾ ಇದ್ದಾವೆ. ಪದೇ ಪದೇ ಮಾಡ್ತಾ ಇರ್ತೀನಿ. ವಾರಕ್ಕೊಂದ್ಸಲ ಅಂತೂ ನನ್ನ ಮಕ್ಕಳಿಗೆ ಇದನ್ನು ಕೇಳ್ತಾ ಇರ್ತಾರೆ. ಹಾಗಾಗಿ ಇದರ ಇಂಗ್ರೀಡಿಯೆಂಟ್ಸ್ ಹೇಳಲೇಬೇಕು ಅಂತ ಏನಿಲ್ಲ ಅಂತ ಅನ್ಕೋತೀನಿ. ಬಟ್ ಆದ್ರೂ ತುಂಬ ಚೆನ್ನಾಗಿ ಕೇಳ್ತಿರ್ತೀರ, ಎಷ್ಟು ಕ್ವಾಂಟಿಟಿ ತೊಗೋಬೇಕು, ಹೇಗೆ ತೊಗೋಬೇಕು ಅಂತ. ನಿಮ್ಮ ಹೊಟ್ಟೆಗೆ ಹಿಡಿಯೋಷ್ಟು ಕ್ವಾಂಟಿಟಿನ ನೀವು ತೊಗೊಳ್ಳಿ ಪ್ಲೀಸ್. ಎಷ್ಟು ತೊಗೋಬೇಕು, ಹೇಗೆ ತೊಗೋಬೇಕು ಅಂತ ಕೇಳಿದರೆ ನಂಗೆ ನಿಜವಾಗ್ಲೂ ಹೇಳೋಕ್ಕೆ ಬರಲ್ಲ. ನಿಮ್ಗೆ ಅಂದಾಜು ಎಷ್ಟಿರುತ್ತೆ ಆ ರೀತಿ ತೊಗೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಇವತ್ತಿನ ತಿಂಡಿಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕ್ತಾಯಿದ್ದೀನಪ್ಪ ಅಂದರೆ, 3 ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ, ಆಯಿಲ್ನ ಹಾಕ್ಕೊಂಡಿದ್ದೀನಿ, ಅದ್ರ ಜೊತೆಗೆ ತುಪ್ಪನ ಆ್ಯಡ್ ಮಾಡ್ಕೊತೀನಿ. ಇನ್ನು ಸ್ಪೈಸಿ ಐಟಮ್ಸು ಪಲಾವ್ ಎಲೆ, ಸ್ಟಾರ್ ಹೂವು, ಲವಂಗ, 2 ಏಲಕ್ಕಿ, ಹಾಗೆಯೇ ಚಕ್ಕೆ, ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಅದಲ್ಲದೆ ಸೋಂಪು ಕಾಳು 1 ಸ್ಪೂನ್ ತೊಗೋತೀನಿ. ಇನ್ನು ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿನ ಹಚ್ಚಿಟ್ಕೊಂಡಿರೋದನ್ನ ಹಾಕ್ಕೊಂಡು ಅದು ಬಾಡಿದ ಮೇಲೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತೊಗೊಂಡಿದ್ದೀನಿ. ಅದನ್ನು ಕೂಡ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು, ಅದಾದಮೇಲೆ ಪುದೀನ ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನ ಹಚ್ಚಿಟ್ಕೊಂಡು ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದನ್ನು ಆ್ಯಡ್ ಮಾಡ್ಕೊಂಡು ಆದಮೇಲೆ ಕಸೂರಿ ಮೇಥಿನ ಹಾಕ್ಕೊಂಡು ಅದೊಂದು 1 ಸ್ಪೂನ್, 1.5 ಸ್ಪೂನಷ್ಟು ಕಸೂರಿ ಮೇಥಿನ ಹಾಕ್ಕೊಂಡು 3 ಟೊಮೊಟೊ ತೊಗೊಂಡಿದ್ದೀನಿ. 3 ಟೊಮೊಟೊನ ಹಚ್ಚಿಟ್ಕೊಂಡಿರೋ ಅಂಥ ಟೊಮೊಟೊನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಎಲ್ಲ ಆದಮೇಲೆ ಅದಕ್ಕೆ ತಕ್ಕಂತೆ ಸ್ವಲ್ಪ ಸಾಲ್ಟು, ಹಾಗೆಯೇ ಅರ್ಶಿನದ ಪುಡಿ, 1/4 ಸ್ಪೂನಷ್ಟು ಅರ್ಶಿನದ ಪುಡಿನ ಹಾಕ್ಕೊಂಡು, ಟರ್ಮರಿಕ್ ಪೌಡರ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಟೊಮೊಟೊ ಎಲ್ಲ ಚೆನ್ನಾಗಿ ಸುಂಡಬೇಕು, ಅಂದರೆ ಗ್ರೇವಿ ಬಿಟ್ಕೋಬೇಕು. ಆ ರೀತಿ ಲಿಡ್ನ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ. ಅದಾದಮೇಲೆ ತೆಗೆದ್ಮೇಲೆ ಸ್ವಲ್ಪ ಟೊಮೊಟೊ ಎಲ್ಲ ಸ್ಮ್ಯಾಶ್ ಆಗಿದೆ. ಇದಕ್ಕೆ ಸ್ವಲ್ಪ ನಾನಿಲ್ಲಿ ಗರಂ ಮಸಾಲೆ ಹಾಗೆಯೇ ಧನಿಯಾ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದಾದಮೇಲೆ ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡ್ಕೊತೀನಿ. ಏಕೆಂದರೆ ಮೊಸರನ್ನ ಆ್ಯಡ್ ಮಾಡೋದ್ರಿಂದ ನಮ್ಮ ಪಲಾವ್ ತುಂಬಾ ಟೇಸ್ಟ್ ಬರುತ್ತೆ. ಏನೇ ಬಿರಿಯಾನಿ ಮಾಡಿ, ಪಲಾವ್ ಮಾಡಿ, ಏನೇ ಮಾಡಿದರೆ ಮೊಸರನ್ನ ಆ್ಯಡ್ ಮಾಡೋದ್ರಿಂದ ಸಾಫ್ಟ್ ಆಗುತ್ತೆ. ರೈಸು ಕೂಡ ಸಾಫ್ಟ್ ಆಗುತ್ತೆ, ಹುಳಿ ಹುಳಿಯಾಗಿರುತ್ತೆ, ಹಾಗೆಯೇ ಹುಳಿ ಹುಳಿಯಾಗಿ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು ಸಾಫ್ಟ್ಗೋಸ್ಕರ ಮೊಸರನ್ನ ಆ್ಯಡ್ ಮಾಡ್ಕೊತೀನಿ. ಈ ಮೊಸರನ್ನೆಲ್ಲ ಆ್ಯಡ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಬೇಕಾಗತ್ತೆ. ಯಾಕಪ್ಪ ಅಂತ ಅಂದರೆ, ಸ್ವಲ್ಪ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಬೇಕು, ಬೇಯಬೇಕು, ಅದು ಎಣ್ಣೆ ಬಿಡಬೇಕು. ಆ ಮಸಾಲೆ ಲಿಡ್ನ ತೆಗೆದಾಗ ಮಸಾಲೆ ಎಲ್ಲ ಎಣ್ಣೆ ಕಾಣಿಸ್ಬೇಕು, ಆ ರೀತಿ ಈ ಮಸಾಲೆ ಎಲ್ಲ ಬೆಂದಿರಬೇಕು. ಅದಕ್ಕೋಸ್ಕರ ಅಷ್ಟೇ ಲಿಡ್ನ ಕ್ಲೋಸ್ ಮಾಡೋದು. ನೀವು ನೋಡ್ಬೋದು, ನಾನಿಲ್ಲಿ ಲಿಡ್ನ ಕ್ಲೋಸ್ ಮಾಡಿ ತೆಗೆದ ಮೇಲೆ ಮಸಾಲೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಅದಕ್ಕೆ ಇವತ್ತು ಅರ್ಧ ಕೆಜಿ ಅಕ್ಕಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅರ್ಧ ಕೆಜಿ ಅಕ್ಕಿನ, ಮನೆ ಅಕ್ಕಿನೇ, ನಾನು ಹೊರಗಡೆ ಅಂಗಡಿ ಅಕ್ಕಿ ಏನೂ ತರಿಸಲ್ಲ. ಮನೆ ಅಕ್ಕಿನೇ, ಸಣ್ಣ ಅಕ್ಕಿ. ಅಮ್ಮನ ಮನೆಯಲ್ಲಿ, ಅತ್ತೆ ಮನೆಯಲ್ಲಿ ಸಣ್ಣ ಅಕ್ಕಿ ಬೆಳೆಯೋದ್ರಿಂದ ಸಣ್ಣ ಅಕ್ಕಿನೇ ತೊಗೊಬಿಡ್ತೀನಿ, ತರಿಸಿಟ್ಕೋತೀನಿ. ಮನೆಯಲ್ಲೇ ಮಿಲ್ ಮಾಡಿಸ್ಕೊಂಡು ತಂದಿಟ್ಕೊಂಡ್ರೆ 2 ಮಂತ್ಸ್ಗೊಂದ್ಸಲ ಈ ರೀತಿ ಮಿಲ್ ಮಾಡಿಸ್ಕೊಂಡು ತಂದಿಟ್ಕೋತೀನಿ. ಅದಾದಮೇಲೆ ಖಾಲಿ ಆದಮೇಲೆ ಊರಿಗಾದ್ರೂ ಹೋಗಿ ತೊಗೊಬರ್ತೀವಿ, ಅಥವಾ ಬಸ್ಸಿಗೆ ಕೊಟ್ಟು ಕಳಿಸಿ ಅಂದರೆ ಬಸ್ಸಿಗೆ ಹಾಕಾದ್ರೂ ಕೊಟ್ಟು ಕಳಿಸ್ತಾರೆ ಮನೆಯಿಂದ. ಹಾಗಾಗಿ ಈ ರೀತಿ ಮಾಡ್ಕೋತೀನಿ. ಇದಾದಮೇಲೆ ಮನೆ ಅಕ್ಕಿನ ಹಾಕ್ಕೊಂಡು ಎಷ್ಟು ಅಕ್ಕಿಗೆ ತಕ್ಕಷ್ಟು ನೀರು ಬೇಕೋ ಅಷ್ಟನ್ನು ಹಾಕೋತೀನಿ. ಮನೆ ಅಕ್ಕಿಗೆ 1 to ಡಬಲ್ ನೀರು, ಮನೆ ಅಕ್ಕಿ ಯೂಸ್ ಮಾಡ್ತಾ ಇರೋದ್ರಿಂದ 1 to ಡಬಲ್ ನೀರು ಬೇಕಾಗಲ್ಲ. ಸ್ವಲ್ಪ ನೀರನ್ನ ಕಮ್ಮಿನೇ ಮಾಡ್ಕೋಬೇಕು. ಹಾಗಾಗಿ ಸ್ವಲ್ಪ ನೀರು ಕಮ್ಮಿನೇ ತೊಗೋತೀನಿ ನಾನು. ರುಚಿ ನೋಡ್ಕೋಬೇಕು ನೀವು, ಎಷ್ಟು ರುಚಿ ಇದೆ, ಖಾರ ಸಾಕ ಅಥವಾ ಉಪ್ಪು ಸಾಕ ಅನ್ನೋದನ್ನು ನೋಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ನಾನು 5 ಮೊಟ್ಟೆನ ಇವತ್ತು ಬೇಯಿಸಿಟ್ಕೊಂಡಿದ್ದೀನಿ. ಈ ಮೊಟ್ಟೆಗೆ ಏನಪ್ಪ ಮಾಡ್ತೀನಿ ಅಂದರೆ, ಸ್ವಲ್ಪ ಮೊಟ್ಟೆನ ಮಸಾಲೆಯಿಂದ ಫ್ರೈ ಮಾಡ್ಕೋತೀನಿ ನಾನು ಈ ಮೊಟ್ಟೆನ. ಹಾಗಾಗಿ 1 ಸ್ಪೂನ್ ಆಯಿಲ್ ಹಾಕ್ಕೊಂಡು ಮೊಟ್ಟೆನ ಮಧ್ಯೆ ಸ್ವಲ್ಪ ಕಟ್ ಮಾಡ್ತಿದ್ದೀನಿ. ಯಾಕೆಂದರೆ ಒಳಗಡೆ ಇದೆಯಲ್ಲ ಯೆಲ್ಲೋ ಕಲರು, ಆ ಮೊಟ್ಟೆ ಒಳಗಡೆ ಅದಕ್ಕೂ ಕೂಡ ಮಸಾಲೆ ತಲುಪಬೇಕಲ್ವ. ಅದಕ್ಕೋಸ್ಕರ ಸ್ವಲ್ಪ ಒಂದು ಮೊಟ್ಟೆಯಲ್ಲಿ 3 ಭಾಗ ಲೈಟಾಗಿ ಕಟ್ ಮಾಡ್ಕೋತೀನಿ. ಮೊಟ್ಟೆ ಒಡೆದೋಗೋ ರೀತಿ ಎಲ್ಲ ಲೈಟಾಗಿ ಕಟ್ ಮಾಡ್ಕೋತೀನಿ. ಅದಾದಮೇಲೆ ಇಲ್ಲಿ ಆಯಿಲ್ಗೆ ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಕೋತೀನಿ, ಹಾಗೆಯೇ ಅಚ್ಕಾರದ ಪುಡಿ ಹಾಕೋತಿದ್ದೀನಿ, ಹಾಗೆಯೇ ಸಾಲ್ಟ್ ಹಾಕೋತಿದ್ದೀನಿ. ಇವು 3 ಹಾಕ್ಕೊಂಡು 1 ಸ್ಪೂನ್ ಆಯಿಲ್ ಹಾಕಿರ್ತೀನಲ್ವ, ಅದಕ್ಕೆ ಇವು 3 ಆ್ಯಡ್ ಮಾಡಿಕೊಂಡು ಅದಾಗ್ತಿದ್ದಾಗೆ ಮೊಟ್ಟೆನ ಅಲ್ಲಿ
ಹಾಕೋತೀನಿ. ಮೊಟ್ಟೆನ ಸ್ವಲ್ಪ ತುಂಬ ಟೈಮ್ ಫ್ರೈ ಮಾಡೋದು ಬೇಡ. ಏಕೆಂದರೆ ತುಂಬ ಟೈಮ್ ಮೊಟ್ಟೆನ ಈ ರೀತಿ ಫ್ರೈ ಮಾಡಿಬಿಟ್ರೆ ಅದು ಮೊಟ್ಟೆ ರಬ್ಬರ್ ಥರ ಆಗಿಬಿಡುತ್ತೆ, ಗಟ್ಟಿ ಆಗಿಬಿಡುತ್ತೆ. ಲೈಟಾಗಿ ಫ್ರೈ ಮಾಡಿಕೊಂಡು ಇನ್ನು ರೈಸ್ ಎಲ್ಲ ಸ್ವಲ್ಪ ಬೇಯೋಕ್ಕಾಗ್ತಿದೆ, ನೀರೆಲ್ಲ ಸ್ವಲ್ಪ ಇಂಗಿದೆ ಅಂತ ಗೊತ್ತಾದಾಗ ಈ ಫ್ರೈ ಮಾಡ್ಕೊಂಡ್ವಲ್ಲ ಈ ಮೊಟ್ಟೆನ ಅಲ್ಲಿಗೆ ಆ್ಯಡ್ ಮಾಡಿಕೊಂಡು ಪ್ಲೇಟ್ನ ಮುಚ್ಚಿ ಲಿಡ್ ಕ್ಲೋಸ್ ಮಾಡಿ ಅದ್ರ ಮೇಲೆ ಏನಾದರೂ ಒಂದು ಕುಟಾಣಿನೋ ಏನಾದರೂ ಒಂದು ನಿಮ್ಮ ಹತ್ರ ಒಂದು ಲೋಟದಲ್ಲಿ ನೀರಿದ್ದರೆ ನೀರನ್ನ ಏನಾದರೂ ಒಂದು ಇಟ್ಟು ಫುಲ್ಲು ಗ್ಯಾಸ್ ಉರಿನ ಫುಲ್ ಕಡಿಮೆ ಮಾಡಿಟ್ಟು ನೀವು ಇಟ್ಟರೆ ಈ ಬಿರಿಯಾನಿ ರೆಡಿ ಆಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳಂತೂ ಖುಷಿಯಿಂದ ತಿಂತಾರೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು ಇವತ್ತಿನ ನನ್ನ ಎಗ್ ಬಿರಿಯಾನಿ ಆಗಿದೆ. ಎಗ್ ಬಿರಿಯಾನಿ ಜೊತೆಗೆ ಸಲಾಡ್ಸ್ ಅಂತೂ ಇರುತ್ತೆ. ಒಂದು ಸ್ವಲ್ಪ ರೈಸ್ ತೊಗೊಂಡು ಎಗ್ ಬಿರಿಯಾನಿ ತೊಗೊಂಡಿದ್ದೀನಿ, ಅದ್ರ ಮೇಲೆ ಒಂದು ಎಗ್ ಅಂತೂ ಇದೆ. ಅದಾದಮೇಲೆ ನನ್ನ ಸಲಾಡ್ಸ್ ಡೈಲಿ ಹೇಳೋವಂಥದ್ದೇ, ಎಕ್ಸ್ಟ್ರಾ ಏನೂ ಇಲ್ಲ. ಸೌತೆಕಾಯಿ ಹಾಗೆ ಕ್ಯಾರೆಟ್ನ ತೊಗೋತೀನಿ. ನಿಜವಾಗ್ಲೂ ಕ್ಯಾರೆಟ್ನ ಡೈಲಿ ತಿಂತಾ ಬನ್ನಿ. ಸೌತೆಕಾಯಿ ಕ್ಯಾರೆಟ್ನ ನಿಮ್ಮ ಸ್ಕಿನ್ ಎಷ್ಟು ಗ್ಲೋ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ, ನಿಮಗೇ ಕಾಣಿಸುತ್ತೆ, ನಿಮ್ಮ ಫೇಸಲ್ಲಿ ನಿಮಗೆ ಕಾಣಿಸುತ್ತೆ. ಯಾಕೆ ಅಂದರೆ ಕ್ಯಾರೆಟಲ್ಲಿ ವಿಟಮಿನ್ ಎ ಇರೋದ್ರಿಂದ ತುಂಬಾ ಸ್ಕಿನ್ಗೆ ಒಳ್ಳೆಯದು. ಸ್ಕಿನ್ ವೈಟ್ ಆಗೋಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಹಾಗೆಯೇ ದೃಷ್ಟಿದೋಷ ಇರೋರಿಗೆ ತುಂಬ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಕ್ಯಾರೆಟ್ನ ಡೈಲಿ ಯೂಸ್ ಮಾಡಿ, ಡೈಲಿ ಒಂದೊಂದು ಕ್ಯಾರೆಟ್ನ ತಿಂತಾ ಬನ್ನಿ. ಹಾಗೆಯೇ ಸೌತೆಕಾಯಿ ಕೂಡ, ಕುಕುಂಬರಲ್ಲಿ ತುಂಬಾ ಸ್ಕಿನ್ ಬೆನಿಫಿಟ್ಸ್ ಇದೆ, ಹೆಲ್ತ್ ಬೆನಿಫಿಟ್ಸ್ ಇದೆ. ಕುಕುಂಬರ್ ಬಗ್ಗೆ ಹೇಳೋದೇ ಬೇಡ, ಅಷ್ಟು ಒಳ್ಳೆಯದು. ಹಾಗಾಗಿ ಸೌತೆಕಾಯಿ ಕ್ಯಾರೆಟ್ನ ಆ್ಯಡ್ ಮಾಡ್ಕೊಳ್ಳಿ. ಪ್ರತಿ 3 ಮೀಲ್ಸ್ಗೂ ಕೂಡ ನೀವು ಆ್ಯಡ್ ಮಾಡ್ಕೊಳ್ಳಿ. ಬೆಳಗ್ಗೆ ತಿಂಡಿಗೆ, ಮಧ್ಯಾಹ್ನದ ಊಟಕ್ಕೆ, ರಾತ್ರಿ ಊಟಕ್ಕೆ. ಬಟ್ ನೈಟ್ ಊಟಕ್ಕೆ ಸೌತೆಕಾಯಿನ ಸ್ಕಿಪ್ ಮಾಡಿ, ಓಕೆನಾ? ಸೌತೆಕಾಯಿನ ನೈಟ್ ತಿನ್ನೋದು ಅಷ್ಟು ಒಳ್ಳೆಯದಲ್ಲ. ಅದೊಂದು ನಾನು ಹೇಳ್ಬಿಡ್ತೀನಿ. ಈ ಡಯಟಲ್ಲಿ ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಸೌತೆಕಾಯಿ ಬಗ್ಗೆ ಹೇಳ್ಬಿಡ್ತೀನಿ. ನೈಟ್ ಆದಷ್ಟು ಸೌತೆಕಾಯಿನ ಕಡಿಮೆ ಮಾಡಿ. ತುಂಬ ಕಿಡ್ನಿಗೆ ಎಫೆಕ್ಟ್, ಅದು ತುಂಬಾ ಎಫೆಕ್ಟ್ ಆಗುತ್ತೆ. ನೈಟ್ ನಾವು ವೆಯ್ಟ್ ಲಾಸ್ ಮಾಡ್ತೀನಿ ಅಂದ್ಬಿಟ್ಟು ಸೌತೆಕಾಯಿ ತಿನ್ಕೊಂಡು ಮಲ್ಕೋಬೇಡಿ, ಪ್ಲೀಸ್ ಪ್ಲೀಸ್ ಪ್ಲೀಸ್. ಅದೊಂದು ರಿಕ್ವೆಸ್ಟ್ ಮಾಡ್ಕೋತೀನಿ. ಆದಷ್ಟು ಸೌತೆಕಾಯಿನ ನೈಟ್ ತಿನ್ನೋದನ್ನು ಕಡಿಮೆ ಮಾಡಿ. ಬೆಳಗ್ಗೆ ಮತ್ತು ಮಧ್ಯಾಹ್ನ ಟೈಮ್ 2 ಟೈಮು ತಿನ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕಷ್ಟು ಸೌತೆಕಾಯಿನ ತಿನ್ಕೊಳ್ಳಿ, ಬಟ್ ನೈಟ್ ಅಂತೂ ತಿನ್ನೋಕೆ ಹೋಗ್ಬಿಡಿ. ಸ್ವಲ್ಪ ಕಿಡ್ನಿ ಪ್ರಾಬ್ಲಮ್ಗೆ ಇಶ್ಯೂ ಆಗುತ್ತೆ, ಕಿಡ್ನಿ ಪ್ರಾಬ್ಲಮ್ ಇಶ್ಯೂ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಹಾಗಾಗಿ ನೈಟ್ ಯಾವಾಗಲೂ ಲೈಟಾಗಿ ಊಟ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಲೈಟಾಗಿ ಅಂದರೆ ನಾನು ರಾಗಿ ಗಂಜಿ ಮಾಡ್ಕೊಳ್ಳಿ, ಅಥವಾ ಲೈಟಾಗಿ ಸ್ವಲ್ಪ ರೈಸ್ ತಿನ್ಕೊಳ್ಳಿ, ಅಥವಾ ಸೊಪ್ಪು ತರಕಾರಿನ ತಿನ್ಕೊಳ್ಳಿ, ಅಥವಾ ಏನೋ ಒಂದು ಲೈಟಾಗಿ ಒಂದು ಹಣ್ಣು ತಿನ್ಕೊಂಡು ಮಲ್ಕೊಳ್ಳೋದಾಗಲಿ. ಈ ರೀತಿ ಲೈಟಾಗಿ ಸ್ವಲ್ಪ ರೈಸ್ ತಿಂದು ಮಲ್ಗೋದು, ಈ ರೀತಿ ಮಾಡ್ಕೊಳ್ಳಿ. ನೈಟ್ ಹೆವಿ ಫುಡ್ನ ತೊಗೊಳಕ್ಕೆ ಹೋಗ್ಬಿಡಿ. ಅದರಲ್ಲೂ ನಾನ್ ವೆಜ್ ಐಟಮು, ಜಂಕ್ ಫುಡ್ಗಳಂತೂ ನೈಟ್ ತೊಗೊಳಕ್ಕೆ ಹೋಗ್ಬಿಡಿ. ಇನ್ನು ಇದೆಲ್ಲ ಆದಮೇಲೆ ತಿಂಡಿ ಎಲ್ಲ ತಿಂದಾದಮೇಲೆ ಮನೆಯಲ್ಲೇ ಮೊಸರು ಮಾಡ್ಕೊಳ್ಳೋದ್ರಿಂದ ನಾನು ಮನೇಲಿ ಡೈಲಿ 1 ಲೀಟ್ರ್ ಹಾಲು ಹಾಕಿಸ್ಕೊತೀನಿ. ಹಾಗಾಗಿ ಮೊಸರು ಉಳಿಯುತ್ತೆ. ಈಗ ಚಳಿ ಇರೋದಕ್ಕೂ ಮೊಸರು ಯಾರೂ ಯೂಸ್ ಮಾಡ್ತಾ ಇಲ್ಲ. ಇನ್ನು ವಾರಕ್ಕೆ 2 ಟೈಮ್ಸು 4 ಡೇಸು ನಾನು ಇದನ್ನು ಮೊಸರನ್ನ ಫ್ರಿಡ್ಜಲ್ಲಿ ಇಟ್ಕೊಂಡು ವಾರಕ್ಕೆ 2 ಟೈಮ್ಸು ಈ ರೀತಿ ಮೊಸರನ್ನ ಮಜ್ಜಿಗೆ ಮಾಡ್ಕೊತೀನಿ. ಹಾಗೆಯೇ ಬೆಣ್ಣೆನೂ ಕೂಡ ತೊಗೋತೀನಿ. ಈ ಮಜ್ಜಿಗೆ ಅಂತೂ ಯೂಸ್ ಮಾಡಲ್ಲ, ಏಕೆಂದರೆ 4 ಡೇಸ್ವರೆಗೂ ಫ್ರಿಡ್ಜಲ್ಲಿ ಇಟ್ಟಿರೋದ್ರಿಂದ ಮಜ್ಜಿಗೆ ಯೂಸ್ ಮಾಡಲ್ಲ. ಇಷ್ಟು ಬೆಣ್ಣೆ ಬಂದಿದೆ ನೋಡಿ, ವಾರಕ್ಕೆ ಇಷ್ಟು ಬೆಣ್ಣೆ ಬರುತ್ತೆ ನನಗೆ, ಸಾಕು. ಅಷ್ಟು ಬಂದರೆ ಒಂದು ಸೇರಿದೆ, ಅಂದರೆ ನಿಮ್ಮ ಕಡೆ ಏನಂತಾರೆ ಗೊತ್ತಿಲ್ಲ, ನಮ್ಮ ಕಡೆ ಒಂದು ಸೇರು ಅಂತ ಲೆಕ್ಕ. ಅದು ಒಂದು ಸೇರು ಬೆಣ್ಣೆ ಇದೆ, ಅದರಲ್ಲಿ ಎಷ್ಟು ಬೇಕೋ ಅಷ್ಟು ತುಪ್ಪ ಆಗುತ್ತೆ, ತುಪ್ಪ ಯೂಸ್ ಆಗುತ್ತೆ ನನಗೆ. ಈ ತುಪ್ಪ 15 ಡೇಸ್ವರೆಗೂ ನಾನು ಯೂಸ್ ಮಾಡ್ಕೋತೀನಿ. ತುಪ್ಪನೂ ಕೂಡ ಕಾಯಿಸ್ತಾ ಇದ್ದೀನಿ ನಾನು. ಬೆಣ್ಣೆ ತೆಗೆದ ತಕ್ಷಣ ತುಪ್ಪನೂ ಕಾಯಕ್ಕೆ ಇಟ್ಬಿಡ್ತೀನಿ. ಏಕೆಂದರೆ ಮಕ್ಕಳು ನಮ್ಮ ಮನೇಲಿ ನಾವೆಲ್ಲ ತಿಂಡಿಗೆ, ಊಟಕ್ಕೆ, ಪ್ರತಿಯೊಂದಕ್ಕೂ ತುಪ್ಪನೇ ಯೂಸ್ ಮಾಡೋದ್ರಿಂದ ವಾರಕ್ಕೆ 2 ಟೈಮ್ಸ್ ಈ ರೀತಿ ಬೆಣ್ಣೆ ತೆಗೆದಿಟ್ಕೊಬಿಟ್ರೆ ನನಗೆ ತುಂಬಾ ಯೂಸ್ ಆಗ್ತಿದೆ. ಮಕ್ಕಳು ಹಾಲು ಕುಡಿಲಿಲ್ಲ ಅಂದ್ರೂ, ಟೀ ಕಾಫಿ ಮಾಡಲಿಲ್ಲ ಅಂದ್ರೂ ಮೊಸರು ಉಳಿಯುತ್ತೆ. ಮೊಸರಿಂದ ಈ ರೀತಿ ಮಜ್ಜಿಗೆ ಮಾಡ್ಕೋತೀನಿ. ಅದಕ್ಕೋಸ್ಕರ ನಾನು ಮೊಸರು ಕಡಿಯೋಕ್ಕೆ ಅಂತಲೇ ಒಂದು ಅಂಡೇನ ತಂದಿಟ್ಕೊಂಡಿದ್ದೀನಿ. ನಾನು ಅವತ್ತೇ ಒಂದು ವಿಡಿಯೋದಲ್ಲಿ ಕೂಡ ತೋರಿಸಿದ್ದೀನಿ. ಮಿಕ್ಸಿ ಜಾರಲ್ಲೆಲ್ಲ ಬೆಣ್ಣೆ ಕಟ್ಕೊಂಡು ಅದೆಲ್ಲ ಗಲೀಜು ಮಾಡ್ಕೊಳ್ಳೋದಕ್ಕೆ ಆರಾಮಾಗಿ 5 ನಿಮಿಷಕ್ಕೆ ಬೆಣ್ಣೆ ಬಂದುಬಿಡುತ್ತೆ. ಈ ರೀತಿ ಮಾಡ್ಕೊಬಿಡ್ಬೋದು. ಅದಕ್ಕೋಸ್ಕರ ಈ ರೀತಿ ಮೊಸರು ಕಟ್ಕೋತೀನಿ ನಾನು. ಊರ ಕಡೆ, ಹಳ್ಳಿ ಕಡೆ ನಿಮ್ಗೆ ಗೊತ್ತಿರುತ್ತೆ ಅದನ್ನು ಹೆಂಗೆ ಯೂಸ್ ಮಾಡ್ತಾರೆ ಅನ್ನೋದು. ಅದೇ ರೀತಿ ನಾನು ಇಟ್ಕೊಂಡಿದ್ದೀನಿ ಅಷ್ಟೇ. ನೋಡಿ, ತುಪ್ಪನೂ ಕೂಡ ಕಾಯಿಸ್ತಾ ಇದ್ದೀನಿ. ಇನ್ನು ಮಧ್ಯಾಹ್ನದ ಊಟಕ್ಕೆ ಬಂತು ನಾನು ಪ್ರೋಟೀನ್ ಪೌಡರ್ ತೋರಿಸಿದೆ ಅಲ್ವಾ, ಅದರದ್ದು ಗಂಜಿ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಸಲಾಡ್ಸು, ಫೈಬರ್ ಅಂಶ ಬೇಕೇ ಬೇಕು. ಅದಕ್ಕೋಸ್ಕರ ಕ್ಯಾರೆಟ್ ಮತ್ತು ಸೌತೆಕಾಯಿ ತೊಗೊಂಡಿದ್ದೀನಿ. ಇದಿಷ್ಟು ನನ್ನ ಮಧ್ಯಾಹ್ನದ ಊಟ ಆಗಿರುತ್ತೆ. ಇದಿಷ್ಟು ನನ್ನ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಯಿತು ಅಂತ ಅನಿಸಿದರೆ, ಸ್ವಲ್ಪನಾದರೂ ಮೋಟಿವೇಶನ್ ಕೊಡ್ತು ವೆಯ್ಟ್ ಲಾಸ್ ಮಾಡೋಕ್ಕೆ ಅಂತ ಅನಿಸಿದರೆ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹೊಸದಾಗಿ ನನ್ನ ವೀಡಿಯೋಸ್ನ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಲೈಕ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್ ಅಂತ ಹೇಳ್ತಾ ನಾಳೆ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್.